ಇದೊಂದು ನಾನು ಎಲ್ಲೋ ಓದಿದಂಥ ಕತೆ, ತುಂಬ ಚಂದದ ಕತೆ. ನಾನು ಮೇಷ್ಟ್ರಾದ್ದರಿಂದ ನಾನು ತುಂಬ ಪ್ರಿಯವಾದಂಥ ಕತೆ ಇದು. ಒಂದು ಶಾಲೆಯಲ್ಲಿ ಈ 4ನೇ ತರಗತಿ ಪಾಠ ನಡೀತಾ ಇತ್ತು. ತರಗತಿ ಶಿಕ್ಷಕಿ ಒಳ್ಳೆಯವಳು, ಭಾಳ ಒಳ್ಳೆಯವಳು. ಆಕೆಗೆ ತನ್ನ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಪ್ರೀತಿ. ಹೇಗಾದರೂ ಮಾಡೋರು ಇನ್ನೂ ಚೆನ್ನಾಗಿ ಬಳಸಬೇಕು ಅಂತ ಆಸೆ. ಅದೊಂದು ಬುದ್ಧಿವಂತರ ತರಗತಿ ಅಂತ ಹೆಸರು. ಈ ಕೆಲವು ಶಾಲೆಯಲ್ಲಿ ಮಾಡ್ತಾರೆ. ಭಾಳ ಬುದ್ಧಿವಂತರಿದ್ದರೆ ಎ ಸೆಕ್ಷನ್ನು, ಸ್ವಲ್ಪ ಕಮ್ಮಿ ಇದ್ದರೆ ಬಿ ಸೆಕ್ಷನ್ನು, ಪರವಾಗಿಲ್ಲ ಅನ್ನೋರು ಸಿ ಸೆಕ್ಷನ್ನು, ಇವರು ಪಾಸೇ ಆಗಲ್ಲ ಅನ್ನೋರು ಡಿ ಸೆಕ್ಷನ್ನು, ಹೀಗೇನೆ ಇರ್ತದೆ. ಈ ಶಾಲೆಯಲ್ಲಿ ಆ ತರಗತಿಯಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳಿದ್ರು. ಕಲಿಸೋದು ಭಾಳ ಖುಷಿ ಕೆಲಸ ಆಕೆಗೆ. ಆದರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಇದಕ್ಕೆ ಅಪವಾದ ಆಗಿದ್ದ. ಅವನು ಯಾವಾಗಲೂ ಮುಖ ಜೋಲು ಮಾಡಿಕೊಂಡು ಯಾವಾಗಲೂ ನಿದ್ಗಣ್ಣಲ್ಲೇ ಇರೋನು, ಕಡೆ ಸಾಲಲ್ಲಿ ಕೂಡ್ತಿದ್ದ. ಅವನ ಹೆಸರು ಸತೀಶ ಅಂತ. ಅವನ ಕಂಡ್ರೆ ಅಸಹ್ಯ ಆಗ್ತಿತ್ತು. ಯಾಕೆ ಗೊತ್ತಾ? ಅವನು ಸ್ನಾನ ಮಾಡ್ದಂಗೆ ಕಾಣಿಸ್ಲಿಲ್ಲ. ಅಂಗಿ ಮೇಲೆಲ್ಲ ಊಟ ಮಾಡಿದ್ದು ಎಂಜಲೆಲ್ಲ ಬಿದ್ದಿರ್ತಿತ್ತು, ಗುರುತಾ ಇರ್ತಿತ್ತು. ಯಾವಾಗಲೂ ನಿದ್ಗಣ್ಣು, ತಲೆ ಎಣೆ ಕಂಡಿಲ್ಲ. ಅವನು ಯಾವ ಕೆಲಸನೂ ಸರಿಯಾಗಿ ಮಾಡ್ಕೊಂಬರ್ತಿ. ಹೋಮ್ವರ್ಕ್ ಕೊಡ್ತಿದ್ದಾರಲ್ಲ ಟೀಚರು, ಏನು ಮಾಡ್ಕೊಂಬರ್ತಿರ್ಲಿಲ್ಲ. ಏನು ಬೈದರೂ ಸುಮ್ಮನೆ ಬೈಸ್ಕೊಂಡು ನಿಂತಿರ್ತಿದ್ದ. ವಾಪಸ್ ಏನು ಹೇಳ್ತೀವಿ, ಸುಮ್ಮನೆ ಬೈಸ್ಕೊಂಡು ನಿಂತ್ಕೊಳ್ಳೋನು. ಪಾಲಕರನ್ನು ಭೇಟಿ ಆಗ್ಬೇಕಾದ್ರೆ ಕರ್ಕೊಂಬ ನಿಮ್ಮ ಅಪ್ಪ ಅಮ್ಮನ. ಬರಲೇ ಇಲ್ಲ, ಯಾರೂ ಬರಲಿಲ್ಲ. ಏನು ಮಾಡೋದು, ಈ ಹುಡುಗ ದೊಡ್ಡ ಸಮಸ್ಯೆ ಆಗಿಬಿಟ್ನಲ್ಲ, ಯಾಕೆ ಹಿಂಗಾದ ಇವನು? ಆಕೆ ಒಂದು ದಿವಸ ಆ ಶಿಕ್ಷಕರ ಕೊಠಡಿಯಲ್ಲಿ ಕುಳಿತಾಗ ಆ 3ನೇ ತರಗತಿ ಶಿಕ್ಷಕಿಯನ್ನು ಕೇಳಿದ್ಲು, ಅಲ್ಲ ಸತೀಶ ನಿಮ್ಮ ಕಡೆ ಇದ್ನಲ್ಲ ಹೋದ ವರ್ಷ 3ನೇ ಕ್ಲಾಸಲ್ಲಿ, ಹೇಗಿದ್ದ ಅವನು ಅಂತ. ಆಕೆ ಹೌದು ಸ್ವಲ್ಪ ಹಾಗೇನೆ ಅವನು, ಆದರೆ ನೀವು ಹೇಳಿದಷ್ಟು ಬೇಜವಾಬ್ದಾರಿ ಅಲ್ಲ ಅಂದರು. ಶಿಕ್ಷಕಿ ಆಸಕ್ತಿ ಬಂತು. ಶಾಲೆ ದಾಖಲೆಗಳನ್ನು ತಗೊಂಡು ಅವನು 2ನೇ ಕ್ಲಾಸಲ್ಲಿದ್ದಾಗ ಹೇಗಿದ್ದ? ತುಂಬ ಚೆನ್ನಾಗಿದ್ದ ಅಂತ ಬಂತು. ಮೊದಲನೇ ತರಗತಿ ನೋಡಿದರೆ ಕ್ಲಾಸಿಗೆ ಪ್ರಥಮ ಆಗಿದ್ದಾನೆ. ಇವನಂತ ಬುದ್ಧಿವಂತ ಹುಡುಗ ಇನ್ನು ಯಾರೂ ಇಲ್ಲ ಅಂತ ಬರೆದಿದ್ದಾರೆ, ಶರ ಬರೆದಿದ್ದಾರೆ. 2ನೇ ತರಗತಿಯ ಶಿಕ್ಷಕಿಯನ್ನು ಕೇಳಿ ನೋಡಿದರು. ಆಕೆ ಒಂದು ವಿಷಯ ಹೇಳಿದ್ದು, ಇಲ್ಲ ಮೊದಲು 6 ತಿಂಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದ ಹುಡುಗ, ತುಂಬ ಖುಷಿ ನಗನಗ್ತಾ ಇರೋ ಹುಡುಗ. ಆದರೆ ಅದು ನಡುವೆ ಆ ಸತೀಶ್ ಅಂತ ಈ ಅಪಘಾತದಲ್ಲಿ ತೀರ್ಕೊಂಡ್ರು. ಆ ನಂತರ 2ನೇ ತರಗತಿ ಮುಗಿಯೋ ಹೊತ್ತಿಗೆ ಅವನ ಫಲಿತಾಂಶದಲ್ಲಿ ಇಳಿಮುಖ ಮಾತ್ರ ಅಲ್ಲ, ಅವನ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಬಂತು. 3ನೇ ತರಗತಿಗೆ ಬಂದಾಗ ಅವನಲ್ಲಿ ಯಾವ ಆಸಕ್ತಿನೂ ಉಳಿದಿರಲಿಲ್ಲ. ಓಹೋಹೋ, ಇದಮ್ಮ ಸತ್ತದ್ರ ಪರಿಣಾಮ ಅಂತ ಗೊತ್ತಾಯಿತು. ಒಂದು ದಿವಸ ಟೈಮ್ ತಗೊಂಡು ಶಿಕ್ಷಕಿ ಸತೀಶನ ಮನೆಗೆ ಹೋದ್ಲು. ಹೆಂಡತಿಯನ್ನು ಕಳ್ಕೊಂಡಂಥ ಸತೀಶ ಪೂರ್ತಿ ಹೆಂಡಕ್ಕೆ ಶರಣಾಗಿದ್ದಾನೆ. ಮನೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇನ್ನು ಸತೀಶನ ಆರೈಕೆ ಮನೆ ಕೆಲಸ ಯಾರು ಮಾಡ್ಕೋತಾರೆ? ಮನೆ ಎಷ್ಟು ಕೊಳಕಾಗಿತ್ತು. ಅಪ್ಪನೂ ಹಾಗೇನೆ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಕೂತಿದ್ದ. ಅವು ದಿಕ್ಕು ತೋಚದಂಗೆ ಆಗಿದೆ. ಶಿಕ್ಷಕಿ ಅವನ ತಾಯಿ ಬಗ್ಗೆ ವಿಷಯಗಳನ್ನು ಕೇಳ್ಕೊಂಡ್ಳು. ಆಮೇಲೆ ಹೇಳಿದರು, ಮಗನಿಗೋಸ್ಕರ ಆದರೂ ಈ ಕುಡ್ತಾ ಬಿಡಿ. ಅಮ್ಮ ಇಲ್ಲ, ನೀವೇ ಅಪ್ಪ ಅಮ್ಮ ಎರಡೂ ಆಗಬೇಕು ಅವನಿಗೆ ಅಂತ ಕೇಳ್ಕೊಂಡ್ರು. ಅವನು ಹೊರಡುವಾಗ ಆಕೆಗೆ ಒಂದು ಗಿಫ್ಟ್ ಕೊಟ್ಟ, ಕಾಣಿಕೆ ಕೊಟ್ಟ. ಅದೇನು ಅಂತ ಗೊತ್ತಿಲ್ಲ ಆಕೆಗೆ. ಮನೆ ತೆಗೆದು ಹೋಗಿ ನೋಡ್ತಾಳೆ, ಅದೊಂದು ಪರ್ಫ್ಯೂಮ್ ಇದೆ, ಸ್ಪ್ರೇ ಮಾಡ್ಕೊಳ್ಳೋಂಥ, ಮೈಗೆಲ್ಲ ಸಿಡಿಸ್ಕೊಳ್ಳೋಂಥ ಒಂದು ಸುಗಂಧ. ಒಂದು ದೊಡ್ಡ ಬಾಟ್ಲಿ ಇತ್ತು, 3/4 ಬಾಟ್ಲಿ ಹಾಗೇ ಇದೆ ಅದು. ಮರುದಿನ ಶಾಲೆಗೆ ಹೋದಾಗ ಆ ಸುಗಂಧವನ್ನು ಮೈಗೆ ಸಿಂಪಡಿಸ್ಕೊಂಡು ಹೋಗಿದ್ಲಕ್ಕೆ ಶಿಕ್ಷಕಿ. ತರಗತಿಗೆ ಹೋಗಿ ಸತೀಶನ ಬಳಿಗೆ ಹೋದ್ಲು. ಟಕ್ಕಂತ ಅವನ ಕಂಡಲ್ಲಿ ಒಂದು ಹೊಳಪು. ಎದ್ದು ನಿಂತ. ಆಕೆ ಬಳಿಗೆ ಬಂದ. ಆಕೆ ಸೆರಗಿ ಹಿಡಿದು ಮುಖ ನೋಡ್ತಾ, ಮಿಸ್, ಇವತ್ತು ನಿಮ್ಮ ಹತ್ತಿರ ಬಂದಾಗ ನನ್ನ ತಾಯಿ ವಾಸನೆ ಬರ್ತಾ ಇದೆ ಅಂದ. ಹೌದು, ಆಕೆ ಅವನ ತಾಯಿ ಉಪಯೋಗಿಸಿದ್ದಂಥ ಸುಗಂಧನೇ ಬಳಸಿದ್ದಾಳೆ. ಶಿಕ್ಷಕಿ ಕಣ್ಣಲ್ಲಿ ನೀರು ಬಂತು. ಆಯಿತು ಮಗು, ಚಿಂತೆ ಮಾಡಬೇಡ, ಇನ್ಮೇಲೆ ನಾನೇ ನೀನು ನೋಡ್ಕೋತೇನೆ ಅಂದ್ಲು. ಅದೊಂದು ಪವಾಡ ಆದಂಗೆ ಆಗೋಯ್ತು ಸ್ನೇಹಿತರೆ. ಹುಡುಗ ದಿನಾಲು ಶಾಲೆಗೆ ಓಡಿ ಓಡಿ ಬರ್ತಿದ್ದ. ಆಕೆ ನೋಡೋಕೆ ಬರೋನು. ಆಕೆ ಏನು ಹೇಳಿದ್ದೆಲ್ಲ ಕೇಳ್ತಿದ್ದ. ಹೀಗೆ ಓದು ಅಂತ ಹೇಳಬೇಕು. ಆಕೆಗೋಸ್ಕರ ಓದೋಕೆ ಶುರು ಮಾಡಿದ, ಸ್ವಚ್ಛವಾಗಿರೋಕೆ ಶುರು ಮಾಡಿದ. ಅಪ್ಪನೂ ಬದಲಾಯ್ದ. ನೋಡಿ, ಅವನ ಶಾಲೆಯನ್ನು ಮುಗಿಸ್ಬೇಕಾದ್ರೆ 10ನೇ ತರಗತಿ ಉನ್ನತ ಶ್ರೇಣಿಯಲ್ಲಿ ಮುಗಿಸಿದ. ಅಷ್ಟೇ ಅಲ್ಲ, ಚೆನ್ನಾಗಿ ಓದಿ ದೊಡ್ಡ ವೈದ್ಯ ಆದ. ಮುಂದೆ ಅವನ ಮದುವೆಯನ್ನು ಕೂಡ ಮುಂದೆ ಮಾಡಿದ್ದು ಈ ಶಿಕ್ಷಕಿನೇ. ಮದುವೆ ದಿನ ಹುಡುಗ ಕೇಳಿದ, ಇಷ್ಟು ದಿವಸ ನಿಮ್ಮನ್ನು ಬರೀ ಮಿಸ್ ಅಂತ ಕರೀತಾ ಇದ್ದೆ,
ಇನ್ಮೇಲೆ ನಿಮಗೆ ಅಮ್ಮ ಅಂತ ಕರೀಲ್ಲ ಅಂತ ಕೇಳ್ದ. ಏನು ಹೇಳ್ತಾಳೆ ಪಾಪಕ್ಕೆ. ಎತ್ತರಕ್ಕೆ ಬೆಳೆದಿದ್ದ ಹುಡುಗನನ್ನ ಪ್ರೀತಿಯಿಂದ ಹರಿಸಿ, ಹೌದು ಮಗು, ನಾನೇ ನಿನ್ನ ತಾಯಿ ಅಂದ್ಲು. ಈ ಘಟನೆ ನನ್ನ ಮನಸ್ಸಿಗೆ ಬಹಳ ತಟ್ಟುತ್ತೆ ಸ್ನೇಹಿತರೆ. ಶಿಕ್ಷಕ ಒಂದು ಸ್ವಲ್ಪ ಕರುಣೆಯಿಂದ, ಸ್ವಲ್ಪ ಪ್ರೀತಿಯಿಂದ ಮಗುವನ್ನು ಗಮನಿಸಿದರೆ ಅಸಾಧ್ಯವಾದಂಥ ಬದಲಾವಣೆ ಸಾಧ್ಯ. ಒಂದು ವಿಷಯ, ಶಿಕ್ಷಕ ಇಷ್ಟ ಆದರೆ ಮಕ್ಕಳಿಗೆ ಅವನು ಕಲಿಸಿದ್ದು ಇಷ್ಟ ಆಗತ್ತೆ. ಶಿಕ್ಷಕ ಇಷ್ಟ ಆಗದೆ ಹೋದರೆ ಎಷ್ಟು ಚಂದ ಕಲಿಸಿದ್ರು ಆ ವಿಷಯ ಮಗುಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತರಗತಿಯಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ಪಾಠ ಮಾಡಿದರೆ ಎಂಥ ಮಗು ಆದರೂ ಕಲಿತದೆ. ಶಿಕ್ಷಕನ ಜವಾಬ್ದಾರಿ ಬರೀ ಪಠ್ಯಕ್ರಮ ಅಲ್ಲ, ಬರೀ ಸಿಲೆಬಸ್ ಮುಗಿಸೋದಲ್ಲ. ಅವನ ಜವಾಬ್ದಾರಿ ಇರೋದು ಆ ಮಗು ಬಗ್ಗೆ. ಆ ಮಗು ಬಗ್ಗೆ ಯಾವಾಗ ಅನನ್ಯವಾದ ಪ್ರೀತಿಯನ್ನು ಮೇಷ್ಟ್ರು ತೋರಿಸ್ತಾರೋ ಮೇಷ್ಟ್ರು ಉದ್ಧಾರ ಆಗ್ತಾರೆ, ಆ ಮಗು ಉದ್ಧಾರ ಆಗತ್ತೆ.